ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಸೊ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಅಂದರೆ ಇವತ್ತು ನಾನು ತೊಗೊಂಡಿರೋ ಟಾಪಿಕ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಯಾಕೆ ನಾವು ಪ್ರಿಪೇರ್ ಮಾಡ್ತೀವಿ, ಹೇಗೆ ಪ್ರಿಪೇರ್ ಮಾಡ್ತೀವಿ, ಸೊ ಇದನ್ನೆಲ್ಲ ನಾನಿವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನಿಗೆ ತೊಗೊಂಡಿದ್ದೇನೆ. ಈ ಒಂದು ಟಾಪಿಕ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ, ಕಾಮನ್ಲಿ ಈ ಟಾಪಿಕ್ ಮೇಲೆ ಒಂದು ಕ್ವಶನ್ ಕೇಳ್ತಾರೆ 6 ಮಾರ್ಕ್ಸಿಗೆ. ನೀವು ಒಂದು ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡಲೇಬಹುದು. ಸೊ ಹಾಗಾಗಿ ಈ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಟಾಪಿಕ್ನ ಸ್ಟಾರ್ಟ್ ಮಾಡೋ ಮೊದಲು ಫಸ್ಟ್ ಇಯರ್ನ ಸ್ವಲ್ಪ ಬೇಸಿಕ್ ಥಿಂಗ್ಸನ್ನು ನಾವು ನೋಡಬೇಕು. ಅಲ್ಲಿ ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ನಾವು ಪ್ರಿಪೇರ್ ಮಾಡ್ತಿದ್ವಿ. ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ತಿದ್ವಿ. ನಿಮಗೆ ನೆನಪಿರ್ಬೋದು, ಅದು ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ತಿದ್ವಿ, ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡ್ತಿದ್ವಿ, ಫೈನಲಿ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತಿದ್ವಿ. ಸೊ ಇಲ್ಲಿ ಟ್ರೇಡಿಂಗ್ ಅಕೌಂಟಲ್ಲಿ ಒಂದು ಬ್ಯಾಲೆನ್ಸ್ ಬರ್ತಿತ್ತು, ಅದಕ್ಕೆ ನಾವೇನು ಹೇಳ್ತಿದ್ವಿ, ಗ್ರಾಸ್ ಪ್ರಾಫಿಟ್ ಬಂದರೆ ಓಕೆ, ಲಾಸ್ ಬಂದರೆ ಗ್ರಾಸ್ ಲಾಸ್ ಅಂತ ಕರಿತಾ ಇದ್ವಿ. ಸೊ ಆ ಒಂದು ಅಮೌಂಟನ್ನು ನಾವೆಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ, P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಸೊ ಫೈನಲಿ ಇಲ್ಲಿ ಒಂದು ರಿಸಲ್ಟ್ ನಮಗೆ ಸಿಗ್ತಾ ಇತ್ತು, ಏನು ಅಂತ ಅಂದರೆ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್. ಸೊ ಎರಡರಲ್ಲಿ ಒಂದು ಅಮೌಂಟ್ ನಮಗೆ ಇಲ್ಲಿ ಸಿಗ್ತಾ ಇತ್ತು. ಫೈನಲಿ ಆ ಅಮೌಂಟನ್ನು ನಾವೇನು ಮಾಡ್ತಾ ಇದ್ವಿ, ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಸೊ ಇದನ್ನು ಟ್ಯಾಲಿ ಮಾಡ್ತಾ ಇದ್ವಿ ಬ್ಯಾಲೆನ್ಸ್ ಶೀಟನ್ನು. ಸೊ ಈ ಒಂದು ಪ್ರಾಸೆಸ್ಸನ್ನು ನಾವು ಫಸ್ಟ್ ಇಯರಲ್ಲೇ ಕಲ್ತಿದ್ದೀವಿ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಅಂದರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಎಲ್ಲಿ ಪ್ರಿಪೇರ್ ಮಾಡ್ತಾರೆ, ಇಲ್ಲಿ ಮಿಡಲಲ್ಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಅಂದರೆ ಫಸ್ಟ್ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಆಗುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಆಗುತ್ತೆ, ನೆಕ್ಸ್ಟ್ ನೀವು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತಾ ಇದ್ರಿ. ಬಟ್ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅನ್ನೋದು ಇಲ್ಲಿ P&L ಆದ ನಂತರ ಪ್ರಿಪೇರ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ NP ಬರ್ತಿತ್ತು, ಹೌದಾ, ಅಥವಾ ನೆಟ್ ಪ್ರಾಫಿಟ್ ನೆಟ್ ಲಾಸ್ ಅಂತ ಬರ್ತಿತ್ತು, ಅದು ಎಲ್ಲಿ ಹೋಗ್ತದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿಗೆ ಹೋಗುತ್ತೆ. ದೆನ್ ಕ್ವಶನ್ ಅರೈಸಸ್, ಇದನ್ನು ಯಾಕೆ ನಾವು ಪ್ರಿಪೇರ್ ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಯಾಕೆ ಪ್ರಿಪೇರ್ ಮಾಡಬೇಕು ಅಂತ. ಇದನ್ನು ಪಾರ್ಟ್ನರ್ಶಿಪ್ಪಲ್ಲಿ ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ, ಹೌದಾ. ಪಾರ್ಟ್ನರ್ಶಿಪ್ ಅನ್ನೋ ಕಾನ್ಸೆಪ್ಟಲ್ಲಿ ನಾವಿದನ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಅಂದರೆ ಪಾರ್ಟ್ನರ್ಸಿಗೆ ರಿಲೇಟೆಡ್ ಆಗಿ ನಾವು ಯಾವುದನ್ನ ಪ್ರಿಪೇರ್ ಮಾಡ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಹಾಗಾದರೆ ಈ ಒಂದು ಅಕೌಂಟಲ್ಲಿ ಏನೇನು ಇರುತ್ತೆ, ಏನೇನು ಇರಲ್ಲ ಅಂತ ನೋಡಬೇಕು. ಇವಾಗ ಫರ್ಮಿನ ಅಕೌಂಟ್ ಆಗಿರುತ್ತೆ, ಒಂದು ಫರ್ಮ್ನ ಅಕೌಂಟ್ ಆಗಿರುತ್ತೆ, ಅಥವಾ ಬಿಸ್ನೆಸ್ಸಿನ ಅಕೌಂಟ್ ಇದು. ಸೊ ಇಲ್ಲಿ ಏನು ರಿಲೇಟೆಡ್ ಆಗುತ್ತೆ ಅಂತ ಅಂದರೆ, ಪಾರ್ಟ್ನರ್ಸಿಗೆ ಏನೇನು ಶೇರ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್, ಸ್ಯಾಲರಿ, ಕಮಿಷನ್. ಸೊ ಇವೆಲ್ಲವನ್ನು ನಾವಿಲ್ಲಿ ರೆಕಾರ್ಡ್ ಮಾಡ್ತೀವಿ. ಇದು ಫರ್ಮ್ನ ಅಕೌಂಟ್ ಆಗಿರುತ್ತೆ, ಹಾಗಾಗಿ ನಾಮಿನಲ್ ರೂಲ್ ಇಲ್ಲಿ ಅಪ್ಲೈ ಆಗುತ್ತೆ. ನಾಮಿನಲ್ ಅಕೌಂಟ್ ರೂಲ್ ಇಲ್ಲಿ ಅಪ್ಲೈ ಆಗುತ್ತೆ. ನಾಮಿನಲ್ ಅಕೌಂಟ್ ರೂಲ್ ಅಂತ ಅಂದರೆ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಕ್ರೆಡಿಟ್ ಆಲ್ ಇನ್ಕಮ್. ಸೊ ಇದು ನಾಮಿನಲ್ ಅಕೌಂಟನ ರೂಲ್ ಏನಿದೆ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಆಲ್ ಇನ್ಕಮ್. ಅಂದರೆ ಒಂದು ಬಿಸ್ನೆಸ್ಸಿಗೆ ಎಕ್ಸ್ಪೆನ್ಸಸ್ ಆದರೆ ನಾವು ಅದನ್ನ ಏನು ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಒಂದು ಬಿಸ್ನೆಸ್ಸಿಗೆ ಇನ್ಕಮ್ ಆದರೆ ಅದನ್ನ ಏನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಏನು, ಇದು ಫರ್ಮ್ನ ಅಕೌಂಟ್. ಸೊ ಫರ್ಮಿಗೆ ಎಕ್ಸ್ಪೆನ್ಸಸ್ ಆದರೆ ನಾವು ಐಟಮ್ನ ಏನು ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಫರ್ಮಿಗೆ ಇನ್ಕಮ್ ಆದರೆ ಅದನ್ನು ನಾವೇನು ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಸೊ ಇದಿಷ್ಟು ಏನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ರಿಲೇಟೆಡ್. ಸೊ ಇದನ್ನು ಹಾಗಾದರೆ ಯಾಕೆ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದೆ, ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದೆ. ಈಗ ನೆಕ್ಸ್ಟ್ ತಗೊಳ್ಳೋ ಟಾಪಿಕ್ ಏನಂತಂದರೆ, ಈ ಒಂದು ಅಕೌಂಟಲ್ಲಿ ನಾವು ಏನನ್ನ ರೆಕಾರ್ಡ್ ಮಾಡೋದಿಲ್ಲ ಅಂತ ಹೇಳಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಯಾವಾಗ ಸ್ಟಾರ್ಟ್ ಆಗ್ತದೆ, ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕಂಪ್ಲೀಟ್ ಆಗಿ ಮುಗಿಯುತ್ತೋ ಆಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಸ್ಟಾರ್ಟ್ ಆಗ್ತದೆ. ಹೇಗೆ ಹೇಳೋದು, ಬಿಕಾಸ್ ಅಲ್ಲಿ ಎಂಡ್ ಆಗಿರುತ್ತೆ ನೆಟ್ ಪ್ರಾಫಿಟ್ ನೆಟ್ ಲಾಸ್ ಅಲ್ಲಿ, ಹೌದಾ. ಸೊ ನಾವು
ಅದರ ಅಮೌಂಟಿಂದ ಈ ಅಕೌಂಟನ್ನು ಸ್ಟಾರ್ಟ್ ಮಾಡ್ತೀವಿ. ಈಗ ಪ್ರಾಫಿಟ್ ಬಂದರೆ ನಾವು ಕ್ರೆಡಿಟ್ ಸೈಡಲ್ಲಿ ತೊಗೊಳ್ತೀವಿ, ಲಾಸ್ ಬಂದರೆ ಡೆಬಿಟ್ ಸೈಡಲ್ಲಿ. ಯಾಕೆ ಅಂತ ಅಂದರೆ ರೂಲ್ ಏನು ಅಪ್ಲೈ ಆಗ್ತಾ ಇದೆ, ಡೆಬಿಟ್ ಆಲ್ ದ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಆಲ್ ದ ಇನ್ಕಮ್. ಸೊ ಇಲ್ಲಿ ಪ್ರಾಫಿಟ್ ಬಂದರೆ ನಾವು ಕ್ರೆಡಿಟ್ ಸೈಡಲ್ಲಿ ಹಾಕ್ತೀವಿ, ಲಾಸ್ ಬಂದರೆ ಡೆಬಿಟ್ ಸೈಡಲ್ಲಿ ಹಾಕ್ತೀವಿ. ಮೀನ್ಸ್ NP ಇದ್ದರೆ ಇಲ್ಲಿ, ನೆಟ್ ಲಾಸ್ ಇದ್ದರೆ ಈ ಕಡೆ. ಸೊ ಈ ಥರ ನಾವು ರೆಕಾರ್ಡ್ ಮಾಡ್ತೀವಿ. ಹಾಗಿದ್ರೆ ಇಲ್ಲಿ ಏನನ್ನು ನಾವು ರೆಕಾರ್ಡ್ ಮಾಡೋದಿಲ್ಲ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರುವಂತಹ ಕೆಲವು ಐಟಮ್ಸ್ಗಳನ್ನು ನಿಮಗೆ ಈ ಪ್ರಾಬ್ಲಮಲ್ಲೂ ಕೂಡ ಕೊಡಬಹುದು. ಮೀನ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನ ನೀವು ಪ್ರಿಪೇರ್ ಮಾಡ್ತಾ ಇರುವಾಗ ನಿಮಗೆ ಕೆಲವು ಆ ಥರ ಐಟಮ್ಸ್ಗಳು ಸಿಗಬಹುದು. ಅದು ಪ್ರಾಫಿಟ್ ಆ್ಯಂಡ್ ಲಾಸಿಗೆ ರಿಲೇಟೆಡ್ ಆಗಿರುವಂಥದ್ದು. ಆ ಥರ ಏನಾದರೂ ಒಂದು ಐಟಮ್ಸ್ ಬಂದರೆ ನೀವು ಅದನ್ನು ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ನೀವು ಅದನ್ನು ನೆಟ್ ಪ್ರಾಫಿಟಲ್ಲಿ ಲೆಸ್ ಮಾಡಿ ಅಥವಾ ಆ್ಯಡ್ ಮಾಡಿ ನಂತರ ನೀವು NPಯನ್ನು ತಗೊಳ್ತೀರಿ ಅಥವಾ ನೆಟ್ ಲಾಸನ್ನು ನೀವು ಕನ್ಸಿಡರ್ ಮಾಡ್ತೀರಿ. ಯಾಕೆ ಹೀಗೆ? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಡಿಸ್ಕೌಂಟ್ ಇರುತ್ತೆ. ಡಿಸ್ಕೌಂಟ್ ಬಂದರೆ ನೀವು ಇಲ್ಲಿ ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಅದನ್ನ ಎಲ್ಲಿ ರೆಕಾರ್ಡ್ ಮಾಡಬೇಕಿತ್ತು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್ ಇರುತ್ತೆ. ಸೊ ಅದನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಯಾಕೆ? ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಎಂಟ್ರಿ ಆಗಬೇಕಾಗಿತ್ತು. ಹಾಗಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಆಗಬೇಕಾದಂಥ ಎಂಟ್ರೀಸ್ ಇದ್ದರೆ ನಾವು ಅದನ್ನು ಇಲ್ಲಿ ಎಕ್ಸಿಟ್ ಮಾಡ್ತೀವಿ. ನಾವು ಅದನ್ನ ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಅಥವಾ ಹೇಗೆ ಕನ್ಸಿಡರ್ ಮಾಡ್ತೀವಿ ಅಂತ ಅಂದರೆ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸಲ್ಲಿ ನಾವು ಆ್ಯಡ್ ಮಾಡೋದು, ಲೆಸ್ ಮಾಡೋದು ಅಂತ ಏನಂತ ನೋಡಿಕೊಂಡು ನೆಕ್ಸ್ಟ್ ನಾವು ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಸೊ ಯಾಕೆ ಹೀಗೆ ಮಾಡಬೇಕು ಇಲ್ಲಿ? ಯಾಕೆ ಅಂತ ಅಂದರೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ NP ಅಥವಾ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ ಬಂದಿದೆ ಅಂತ ಅಂದರೆ ನಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕಂಪ್ಲೀಟ್ ಆಗಿದೆ, ಮಾಡಿ ಮುಗಿದಿದೆ ಅಂತ ಹೇಳಿ ಅರ್ಥ. ಸೊ ಹಾಗಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ರಿಲೇಟೆಡ್ ಆಗಿ ಯಾವುದಾದ್ರೂ ಐಟಮ್ಸ್ ಬಂದರೆ ನಾವು ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಕೆಲವು ಐಟಮ್ಸ್ಗಳಿರ್ತದೆ. ಸೊ ಕೆಲವು ಎಂಟ್ರೀಸ್ಗಳಿರುತ್ತೆ. ಅದು ಆ್ಯಸ್ ಇಟ್ ಈಸ್ ಬರ್ತಾನೆ ಇರ್ತದೆ ಮತ್ತು ಅದೇ ಬರ್ತಾ ಇರ್ತದೆ, ಬೇರೆ ಯಾವ ಎಂಟ್ರೀಸ್ಗಳನ್ನು ಕೇಳೋದಿಲ್ಲ. ಪಾರ್ಟ್ನರ್ಸ್ಗೆ ರಿಲೇಟೆಡ್ ಆಗಿರುತ್ತೆ ಇದು. ಹೌದಾ? ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಪಾರ್ಟ್ನರ್ಸ್ಗೆ ರಿಲೇಟೆಡ್ ಆಗಿರೋದು. ಅಂದರೆ ಇಲ್ಲಿ ಪಾರ್ಟ್ನರ್ಸ್ಗೆ ಏನೇನು ಹಂಚ್ತಾರೆ ಅಥವಾ ಏನೇನು ಶೇರ್ ಮಾಡ್ತಾರೆ? ಫಸ್ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡ್ತಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂದರೆ ಏನು? ಅವರು ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅದಕ್ಕೆ ರಿಟರ್ನ್ ಆಗಿ ಬಿಸ್ನೆಸ್ ಅವರಿಗೆ ಇಂಟ್ರೆಸ್ಟ್ ಹಾಕಿ ಕೊಡುವಂಥದ್ದು. ಹೌದಾ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ನೆಕ್ಸ್ಟ್ ಏನಿರುತ್ತೆ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂತ ಅಂದರೆ ಏನು? ಸೊ ಪಾರ್ಟ್ನರ್ಸ್ ಅಮೌಂಟನ್ನ ಬಿಸ್ನೆಸ್ಸಿಂದ ತೊಗೊಂಡು ಹೋಗಿದ್ರೆ ಅದಕ್ಕೆ ಇಂಟ್ರೆಸ್ಟನ್ನು ಹಾಕಿ ಅವರು ಬಿಸ್ನೆಸ್ಸಿಗೆ ವಾಪಸ್ ಕೊಡ್ತಾರೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಪಾರ್ಟ್ನರ್ಸ್ ಸ್ಯಾಲರಿ. ಸೊ ಇದು ಯಾರು ಕೊಡ್ತಾರೆ? ಬಿಸ್ನೆಸ್ ಕೊಡ್ತದೆ. ನೆಕ್ಸ್ಟ್ ಪ್ರಾಫಿಟ್ ಅಥವಾ ಲಾಸ್ ಆದರೆ ಏನು ಮಾಡ್ತಾರೆ? ಶೇರ್ ಮಾಡ್ತಾರೆ. ಸೊ ಪ್ರಾಫಿಟ್ ಆರ್ ಲಾಸ್ ಆದರೆ ಅವರು ಏನು ಮಾಡ್ತಾರೆ? ಶೇರ್ ಮಾಡ್ತಾರೆ. ಸೊ ಇದಿಷ್ಟು ಏನಾಗುತ್ತೆ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಬರುವಂತಹ ಒಂದು ಟ್ರಾನ್ಸಾಕ್ಷನ್ಸ್ಗಳು. ಇವಾಗ ನಾನು ರಫ್ ಆಗಿ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನಲ್ಲಿ ಹಾಕಿ ತೋರಿಸ್ತೇನೆ. ಸೊ ಜಸ್ಟ್ ಐ ಟೋಲ್ಡ್ ದ್ಯಾಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಹೌದಾ? ಡೆಬಿಟ್ ಆಲ್ ದ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಆಲ್ ದ ಇನ್ಕಮ್. ಸೊ ನೋಡ್ರಿ, ಇದು ನಾವು ಫರ್ಮ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡ್ತಾ ಇದ್ದೀವಿ. ಯಾಕಂದರೆ ಇದು ಫರ್ಮಿನ ಅಕೌಂಟ್. ನಾವಿಲ್ಲಿ ಹೇಗೆ ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡುವಾಗ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್. ನೆಟ್ ಪ್ರಾಫಿಟ್ ಬಂದರೆ ನಾವು ಈ ಕಡೆ ತಗೊಳ್ತೀವಿ. ಹೌದಾ? ನೆಟ್ ಪ್ರಾಫಿಟ್ ನಾವು ಅಮೌಂಟ್ ಬರಿತೀವಿ. ಅದೇ ನೆಟ್ ಲಾಸ್ ಬಂದರೆ 2NL ನೆಟ್ ಲಾಸ್. ಓಕೆ? ಈ ಕಡೆ ಇದ್ರೆ ಬೈ, ನಿಮಗೆ ಗೊತ್ತೇ ಇದೆ ಇದು. ಇವಾಗ ನೆಕ್ಸ್ಟ್ ಕಾಮನ್ ಆಗಿ ಬರುವಂಥ ಐಟಮ್ಸ್ಗಳನ್ನ ನೋಡ್ತಾ ಹೋಗೋಣ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟನ್ನು ಸೇರಿಸಿ ಬಿಸ್ನೆಸ್ ಇದನ್ನು ಕೊಡುತ್ತೆ. ಹೌದಾ? ಬಿಸ್ನೆಸ್ಸಿಂದ ಇದು ಹೋಗುತ್ತೆ, ಬಿಸ್ನೆಸ್ ಇದನ್ನ ಪೇ ಮಾಡಬೇಕು. ಹಾಗಾಗಿ ಬಿಸ್ನೆಸ್ಸಿಗೆ ಇದು ಎಕ್ಸ್ಪೆನ್ಸಸ್ ಆದರೆ ನಾವೆಲ್ಲಿ ಬರಿತೀವಿ? ಡೆಬಿಟ್ ಸೈಡಲ್ಲಿ. ಸೊ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಲ್ಲಿ ಪಾರ್ಟ್ನರ್ಸ್ AB ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಎಗೆಷ್ಟು ಬಿಗೆಷ್ಟು ಅಂತ ಮಾಡಿ ಟೋಟಲಲ್ಲಿ ನಾವು ಬರಿತೀವಿ. ಓಕೆ, ನೆಕ್ಸ್ಟ್ ಐಟಮ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಫರ್ಮಿಗೆ ಏನಾಗುತ್ತೆ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂತ ಅಂದರೆ ಪಾರ್ಟ್ನರ್ಸ್ ದುಡ್ಡು ತೊಗೊಂಡು ಹೋಗಿರ್ತಾರೆ, ಅದಕ್ಕೆ ಇಂಟ್ರೆಸ್ಟನ್ನು ಅವರು ಬಿಸ್ನೆಸ್ಸಿಗೆ ಪೇ ಮಾಡ್ತಾರೆ. ಅಂದರೆ ಬಿಸ್ನೆಸ್ಸಿಗೆ ಏನಾಯಿತು? ಇನ್ಕಮ್ ಆಯಿತು. ಅದು ಎಲ್ಲಿ ಬರುತ್ತದೆ? ಕ್ರೆಡಿಟ್ ಸೈಡಲ್ಲಿ ಬರುತ್ತೆ.
ಯಾಕಂದರೆ ಇನ್ಕಮ್, ಹೌದಾ. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಸೊ ನಾನು ರಫ್ ಆಗಿ ತೋರಿಸ್ತಾ ಇದ್ದೇನೆ. ನೆಕ್ಸ್ಟು ಫಾರ್ಮೆಟ್ನ ಕ್ಲೀನಾಗಿ ನಾನು ತೋರಿಸ್ತೇನೆ ಹೇಗಿರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಐಟಮ್ ಪಾರ್ಟ್ನರ್ ಸ್ಯಾಲರಿ ಕಮಿಷನ್. ಸೊ ಪಾರ್ಟ್ನರ್ ಸ್ಯಾಲರಿ ಕಮಿಷನ್ ಇದೆಲ್ಲ ಏನು ಅಂತಂದರೆ ಫರ್ಮ್ ಆರ್ ಬಿಸ್ನೆಸ್ ಪಾರ್ಟ್ನರ್ಸಿಗೆ ಪೇ ಮಾಡೋದು. ಅಂದರೆ ಬಿಸ್ನೆಸ್ಸಿಂದ ದುಡ್ಡು ಹೊರಗಡೆ ಹೋಗ್ತಾ ಉಂಟು, ಹೌದಾ. ಹಾಗಾಗಿ ಇದೇನಾಗುತ್ತೆ ಡೆಬಿಟ್. ಸೊ ಪಾರ್ಟ್ನರ್ಸ್ ಸ್ಯಾಲರಿ ಅಂತ ತಗೊಳ್ಬೋದು ನಾವಿಲ್ಲಿ. ಸಿ ಪಾರ್ಟ್ನರ್ ಸ್ಯಾಲರಿ, ಎ ಸ್ಯಾಲರಿ, ಬಿ ಸ್ಯಾಲರಿ. ಸೊ ಎಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೆ ಅದನ್ನ ನೋಡಿಕೊಂಡು ಅಲ್ಲಿ ಹೇಗೆ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ ಹಾಗೆ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಫೈನಲಿ ಪ್ರಾಫಿಟ್. ಸೊ ಇಲ್ಲಿ ಹೇಗೆ ಬರುತ್ತೆ ಅಂತ ನೋಡಿ. ಸಿ ಫೈನಲಿ ನಾವು ಟೋಟಲ್ ಇದ್ದಾಗ ಹೇಗೆ ಮಾಡ್ತೀವಿ ಅಂತ ನೋಡೋಣ. ಸೊ ನೀವು ಇಲ್ಲೆಲ್ಲ ಐಟಮ್ ಬರಿತೀರಿ, ಡೆಬಿಟ್ ಕ್ರೆಡಿಟ್ ಅಂತ. ಸೊ ಲಾಸ್ಟಲ್ಲಿ ಫಸ್ಟ್ ಇಯರಲ್ಲಿ ನೀವು ಹೇಗೆ ಟೋಟಲ್ನ ಮಾಡ್ತಿದ್ರಿ ಇಲ್ಲೂ ಅದೇ ರೀತಿ ಟೋಟಲ್ನ ಮಾಡ್ತೀರಿ. ಎಲ್ಲಿ ಅಮೌಂಟ್ ಜಾಸ್ತಿ ಇದೆಯೋ ಅದನ್ನು ನೀವು ಎರಡೂ ಕಡೆ ತಗೊಳ್ತೀರಿ. ಫಾರ್ ಎಕ್ಸಾಂಪಲ್ ನಿಮಗೆ ಕ್ರೆಡಿಟ್ ಸೈಡ್ ಟೋಟಲ್ 5000 ಬರ್ತಾ ಇದೆ, ಡೆಬಿಟ್ ಸೈಡ್ 3000 ಬರ್ತಾ ಇದೆ. ನೀವೇನು ಮಾಡ್ತೀರಿ 5000ನ ಎರಡೂ ಕಡೆ ಬರಿತೀರಿ. ನೆಕ್ಸ್ಟ್ 5000ಅಲ್ಲಿ 3000ನ ಲೆಸ್ ಮಾಡ್ತೀರಿ. ಎಷ್ಟಿರುತ್ತೆ ಅಮೌಂಟು 2000 ಉಳ್ಕೊಳ್ಳುತ್ತೆ. ಸೊ ಅದು ಏನು ಟು ಕ್ಯಾಪಿಟಲ್ ಅಕೌಂಟ್ ಅಂತ ಬರಿತೀರಿ. ಯಾರ ಕ್ಯಾಪಿಟಲ್ ಅಕೌಂಟ್ ಇದು? ಪಾರ್ಟ್ನರ್ಸ್ನ ಕ್ಯಾಪಿಟಲ್ ಅಕೌಂಟ್. ಸೊ ಇದನ್ನ ಏನು ಮಾಡಬೇಕು, ಈ ಅಮೌಂಟನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ. ಅಂದರೆ 2000 ಏನು ಅಮೌಂಟ್ ಬಂದಿತ್ತು ಇದನ್ನು ಪಾರ್ಟ್ನರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ. ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡೋದು? ಎಕ್ಸಾಂಪಲ್ ಇಲ್ಲಿ 2000 ಪ್ರಾಫಿಟ್ ಬಂದಿದೆ ಅಂತ ಅಂದ್ಕೊಳ್ಳಿ. 2000 ಪ್ರಾಫಿಟ್ ಬಂತು. ಆ ಪ್ರಾಫಿಟನ್ನು ಇಬ್ಬರು ಪಾರ್ಟ್ನರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಎ ಮತ್ತು ಬಿ. ಸೊ ನಿಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ ಅವರು ಪ್ರಾಫಿಟನ್ನು 3:2 ರೇಷಿಯೋದಲ್ಲಿ ಅವರು ಶೇರ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳಿ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ. ಹಾಗಾದರೆ ಈ 2000ನ ಏನು ಮಾಡಬೇಕಾಯಿತು 3:2 ರೇಷಿಯೋದಲ್ಲಿ ಪಾರ್ಟ್ನರ್ಸಿಗೆ ಶೇರ್ ಮಾಡಬೇಕು. ಹೇಗೆ ಶೇರ್ ಮಾಡೋದು ಅಂತ ಗೊತ್ತಿದ್ರೆ ಒಳ್ಳೆಯದು, ಗೊತ್ತಿಲ್ಲ ಅಂದರೆ ಹೇಳ್ತೇನೆ ನೋಡ್ರಿ. ಸೊ ಒಂದು ಪಾರ್ಟ್ನರ್, ಎ ಪಾರ್ಟ್ನರ್ ಅಂತ ತಗೊಳ್ಳೋಣ. 2000 ಇಂಟು 3/5. ಓಕೆ. ಹಾಗೆ ಬಿ ಪಾರ್ಟ್ನರಿಗೆ 2000 ಇಂಟು 2/5. ಸೊ ಇಷ್ಟು ಮಾಡಿ ಎಷ್ಟು ಅಮೌಂಟ್ ಬರುತ್ತೋ ಅದು ಆ ಪಾರ್ಟ್ನರಿಗೆ ಶೇರ್ ಆಗುತ್ತೆ. ಇದನ್ನ ನಿಮಗೆ ರಫ್ ಆಗಿ ಅನಲೈಸ್ ಮಾಡಿ ತೋರಿಸಿದ್ದೆ. ಇವಾಗ ನಾವು ಸಿಸ್ಟಮೆಟಿಕ್ ಆಗಿ ಏನಿದೆ ಅಂತ ನೋಡ್ತಾ ಹೋಗೋಣ. ಮೀನಿಂಗ್: ಇಟ್ ಈಸ್ ಆನ್ ಎಕ್ಸ್ಟೆನ್ಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ದ ಫರ್ಮ್. ಇಟ್ ಶೋಸ್ how the profit is appropriated or distributed among the partners. All the adjustments in respect of the partner's salary, commission, interest on capital, interest on drawing, etc. are made through their account. See, ಏನಿದೆ ಇಲ್ಲಿ ನಾನು ನಿಮಗೆ ಏನು ಎಕ್ಸ್ಪ್ಲೇನ್ ಮಾಡಿದೆ ಅದೇ ಇದೆ ಇಲ್ಲಿ. ಸೊ ಇಟ್ ಈಸ್ ಆನ್ ಎಕ್ಸ್ಟೆನ್ಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಎ ಫರ್ಮ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆದ ನಂತರ ನಾವು ಇದನ್ನ ಪ್ರಿಪೇರ್ ಮಾಡ್ತೀವಿ. ಸೊ ಇದನ್ನ ಒಂದು ಎಕ್ಸ್ಟೆನ್ಷನ್ ಪಾರ್ಟ್, ಅದರದ್ದೇ ಒಂದು ಎಕ್ಸ್ಟೆನ್ಷನ್ ಪಾರ್ಟ್ ಅಂತ ನಾವು ಕರಿಬೋದು. ಫೈನಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಯಾಕೆ ಪ್ರಿಪೇರ್ ಮಾಡ್ತೀವಿ ಅಂತ ಅಂದರೆ ಪ್ರಾಫಿಟ್ ಎಷ್ಟು ಬಂದಿದೆ ಅಥವಾ ಲಾಸ್ ಎಷ್ಟು ಬಂದಿದೆ ಅಂತ ನೋಡೋದಕ್ಕೆ, ಅದನ್ನ ಪಾರ್ಟ್ನರ್ಸಿಗೆ ಶೇರ್ ಮಾಡೋದಕ್ಕೆ. ಸೊ ಅದನ್ನ ಟೋಟಲ್ ಮಾಡಿದಾಗ ನಾನು ತೋರಿಸ್ತೇನೆ ನಿಮಗೆ ಟೋಟಲ್ 2000 ಪ್ರಾಫಿಟ್ ಬಂದರೆ ಅದನ್ನ ಹೇಗೆ ಶೇರ್ ಮಾಡ್ತೀವಿ ಅಂತ ಹೇಳಿ, ಹೌದಾ. ಸೊ ಅದನ್ನು ಪ್ರಿಪೇರ್ ಮಾಡೋದಕ್ಕೋಸ್ಕರ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಸಿ ಆಲ್ ದ ಅಡ್ಜಸ್ಟ್ಮೆಂಟ್ ಇನ್ ರೆಸ್ಪೆಕ್ಟ್ ಆಫ್ ದ ಪಾರ್ಟ್ನರ್ ಸ್ಯಾಲರಿ, ಕಮಿಷನ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಎಕ್ಸೆಟ್ರಾ ಆರ್ ಮೇಡ್ ಥ್ರೂ ದ ಅಕೌಂಟ್. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಎಲ್ಲದನ್ನು ರಿಲೇಟೆಡ್ ಆಗಿ ನಾವಿರುತ್ತೆ. ಯಾವ ರಿಲೇಟೆಡ್ ಆಗಿರುತ್ತೆ? ಸ್ಯಾಲ್ರಿ ಇರುತ್ತೆ, ಕಮಿಷನ್ ಇರುತ್ತೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇರುತ್ತೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಇರುತ್ತೆ. ಅಂದರೆ ಪಾರ್ಟ್ನರ್ಸಿಗೆ ರಿಲೇಟೆಡ್ ಆಗಿ ಎಲ್ಲ ಐಟಮ್ಸ್ಗಳು ಅಥವಾ ಎಲ್ಲ ಎಂಟ್ರೀಸ್ಗಳು ಈ ಒಂದು ಅಕೌಂಟಲ್ಲಿ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಫಾರ್ಮೆಟ್ ಹೇಗಿದೆ ಅಂತ ನೋಡಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್, ಪರ್ಟಿಕ್ಯುಲರ್ ಅಮೌಂಟ್. ಸೊ ಇಲ್ಲಿ ಡೇಟ್ ಕಾಲಮ್ ಬರೋದಿಲ್ಲ, ಯಾಕಂದರೆ ವರ್ಷದ ಎಂಡಿಗೆ ಇದನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಒಂದೇ ಡೇಟಿಗೆ ಪ್ರಿಪೇರ್ ಮಾಡ್ತಾರೆ ಅಂತ ಅರ್ಥ. ಹಾಗಾಗಿ ಯಾವುದೇ ರೀತಿ ಡೇಟ್ ಕಾಲಮ್ ಇಲ್ಲಿ ಬರೋದಿಲ್ಲ, ಡೇಟ್ ಎಂಟ್ರಿ ಇಲ್ಲಿ ಆಗೋದಿಲ್ಲ. ಸೊ ಹೇಗಿರುತ್ತೆ ಸಿ, ಇಲ್ಲಿ ನಾವು ಪ್ರಾಬ್ಲಮ್ನ ಹೇಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ P&L ಅಕೌಂಟಿಂದನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ. P&L ಅಕೌಂಟಲ್ಲಿ ಪ್ರಾಫಿಟ್ ಬಂದರೆ ನಾವು ಈ ಕಡೆ ಬರಿತೀವಿ, ನೆಟ್ ಪ್ರಾಫಿಟ್ಟಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ಬರಿತೀವಿ. ನೆಕ್ಸ್ಟ್ ಲಾಸ್ ಬಂದುಬಿಟ್ರೆ ಡೆಬಿಟ್ ಸೈಡಲ್ಲಿ ಬರಿತೀವಿ. ಓಕೆ. ನೆಕ್ಸ್ಟ್
ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ನಾವು ಎರಡು ಪಾರ್ಟ್ನರಿಗೆ ಶೇರ್ ಮಾಡಿ ಬರಿತೀವಿ, ಟೋಟಲನ್ನು ಔಟ್ರ್ ಕಾಲಮಲ್ಲಿ ತಗೊಳ್ತೀವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ನ ಇಲ್ಲಿ ಇನ್ನರ್ ಕಾಲಮಲ್ಲಿ ತೊಗೊಳ್ತೀವಿ, ಎ ಬಿ ಪಾರ್ಟ್ನರ್ಸ್ ಅಂತ ಹೇಳಿ, ಅಥವಾ ಸಿ ಎಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೆ ಅವರಿಗೆ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅಂತ ಇಲ್ಲಿ ತೊಗೊಳ್ತೀವಿ. ಅದಾದ ನಂತರ ಟೋಟಲ್ ಕಾಲಮನ್ನು ನಾವು ಔಟರ್ ಕಾಲಮಲ್ಲಿ ತೊಗೊಳ್ತೀವಿ. ಸೊ ಈ ರೀತಿಯಲ್ಲಿ ಏನು ಮಾಡ್ತೀವಿ, ಈ ಕ್ಯಾಪಿಟಲ್ ಮತ್ತು ಇಂಟ್ರೆಸ್ಟನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಕ್ಯಾಪಿಟಲ್ ಏನಿದೆ ನಿಮಗೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಮೌಂಟನ್ನು ನಿಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ ಸ್ಟಾರ್ಟಿಂಗಲ್ಲಿ, ನೀವು ಅದರ ಮೇಲೆ ಪರ್ಸಂಟೇಜ್ನೂ ಕೂಡ ಕೊಟ್ಟಿರ್ತಾರೆ. ಆ ಪರ್ಸಂಟೇಜ್ನ ಅಪ್ಲೈ ಮಾಡಿ ಇಲ್ಲಿ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡ್ತೀರಿ. ಸೊ ಇಲ್ಲೂ ಅಷ್ಟೇ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಮೌಂಟನ್ನು ಒಂದು ಸ್ಪೆಸಿಫೈ ಮಾಡಿರ್ತಾರೆ, ಪರ್ಸಂಟೇಜ್ನ ಸ್ಪೆಸಿಫೈ ಮಾಡಿರ್ತಾರೆ. ಇಲ್ಲ ಅಂತ ಅಂದರೆ ಅವರೇ ಕ್ಯಾಲ್ಕುಲೇಟ್ ಮಾಡಿರೋ ಅಮೌಂಟನ್ನು ಕೊಟ್ಟಿರ್ತಾರೆ. ಸೊ ಅದನ್ನು ಇಲ್ಲಿ ಬರಿತೀರಿ, ಟೋಟಲನ್ನು ಔಟ್ರ್ ಕಾಲಮಲ್ಲಿ ಬರಿತೀರಿ. ನೆಕ್ಸ್ಟ್ ಪಾರ್ಟ್ನರ್ಸ್ ಸ್ಯಾಲರಿ. ಪಾರ್ಟ್ನರ್ ಸ್ಯಾಲರಿ ಅಂತ ಅಂದರೆ ಬಿಸ್ನೆಸ್ ಸ್ಯಾಲರಿನ ಪೇ ಮಾಡ್ತದೆ, ಹಾಗಾಗಿ ಇದು ಎಕ್ಸ್ಪೆನ್ಸಸ್. ಸೊ ಡೆಬಿಟ್ ಸೈಡಲ್ಲಿ ಬರಿತೀರಿ. ನೆಕ್ಸ್ಟ್ ಪಾರ್ಟ್ನರ್ಸ್ ಕಮಿಷನ್, ಇದು ಕೂಡ ಹಾಗೆ. ಪಾರ್ಟ್ನರ್ಸ್ ಲೋನ್. ಸೊ ಇದಿಷ್ಟು ಏನಾಗುತ್ತೆ, ನೀವು ಇಲ್ಲಿಯವರೆಗೆ ಅಮೌಂಟು ಮೊದಲವನ್ನು ಹಾಕಿ ಬರಿತೀರಿ, ಫೈನಲಲ್ಲಿ ಟೋಟಲ್ ಮಾಡ್ತೀರಿ. ಟೋಟಲ್ ಮಾಡಿ ನೆಕ್ಸ್ಟ್ ಎಲ್ಲಿ ಜಾಸ್ತಿ ಇರುತ್ತೋ ಆ ಅಮೌಂಟನ್ನು ನೀವು ಎರಡೂ ಕಡೆ ಬರೆದು ಬ್ಯಾಲೆನ್ಸನ್ನು ತೆಗಿತೀರಿ. ಒಂದೊಮ್ಮೆ ಡೆಬಿಟ್ ಸೈಡ್ ಏನಾದರೂ ಬ್ಯಾಲೆನ್ಸ್ ಬಂತು ಅಂತ ಅಂದರೆ ಪ್ರಾಫಿಟ್ ಆಗಿರುತ್ತೆ, ಕ್ರೆಡಿಟ್ ಸೈಡಲ್ಲಿ ಬಂದಿರೋದು ಲಾಸ್ ಆಗಿರುತ್ತೆ. ಸೊ ಪ್ರಾಫಿಟ್ ಲಾಸ್ ಏನೇ ಆದರೂ ಕೂಡ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಪಾರ್ಟ್ನರ್ಸಿಗೆ. ಸೊ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡೋದು, ಪ್ರಾಬ್ಲಮಲ್ಲಿ ರೇಷಿಯೋಸ್ನ ಕೊಟ್ಟಿರ್ತಾರೆ. ಸೊ ನಾನು ಎಕ್ಸಾಂಪಲ್ ಯಾವಾಗ ತೊಗೊಂಡಂಗೆ 2000 ಇದ್ದಾಗ 3:2 ರೇಷಿಯೋದಲ್ಲಿ ಹೇಗೆ ಶೇರ್ ಮಾಡ್ತಾರೆ ಅಂತ ನಾನು ಹೇಳಿದಾಗೆ, ಇಲ್ಲಿ ಬರೋ ಪ್ರಾಫಿಟನ್ನು ರೇಷಿಯೋನ ಬೇಸಾಗಿ ಇಟ್ಕೊಂಡು ಏನು ಮಾಡ್ತಾರೆ, ಶೇರ್ ಮಾಡ್ತಾರೆ. ಸೊ ಲಾಸ್ ಆದರೂ ಅಷ್ಟೇ ಶೇರ್ ಮಾಡ್ತಾರೆ. ಸೊ ಈ ಥರ ಒಂದು ಫಾರ್ಮೆಟ್ ಇರುತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ಇದೇನು ಫಾರ್ಮೆಟ್ ಇದೆ, ಇದು ಸೆಟ್ಟೆಡ್ ಇರ್ತದೆ, ಇದೇ ಇಲ್ಲಿ ಎಂಟ್ರೀಸ್ಗಳು ಬರ್ತಾ ಇರ್ತದೆ, ಮತ್ತು ಇದನ್ನೇ ಕೇಳ್ತಾರೆ. ಸೊ ಇದು ಬಿಟ್ಟರೆ ಹೊರಗಿಂದ ಕೇಳೋದು ಚಾನ್ಸ್ ಇರೋದಿಲ್ಲ. ಸೊ ಇದನ್ನು ಏನು ಮಾಡಿ ಅಂತ ಅಂದರೆ ಒಂದೆರಡು ಸಲ ಕೂತು ಪ್ರಾಕ್ಟೀಸ್ ಮಾಡಿ. ಬೈ ಹಾರ್ಟ್ ಹಾಕೋದಕ್ಕಿಂತ ಆದಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾಕೆ ಡೆಬಿಟ್ ಸೈಡ್ ಬರ್ತದೆ, ಯಾಕೆ ಕ್ರೆಡಿಟ್ ಸೈಡ್ ಬರ್ತದೆ, ಫರ್ಮಿಗೆ ಅದು ಇನ್ಕಮ್ ಆಗ್ತಾ ಇದೆಯೋ, ಎಕ್ಸ್ಪೆನ್ಸಸ್ ಆಗ್ತಾ ಇದೆಯೋ, ಹೀಗೆ ಅರ್ಥ ಮಾಡಿಕೊಂಡು ಫಾರ್ಮ್ಯಾಟ್ನ ಅನಲೈಸ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ನೆಕ್ಸ್ಟ್ ಇದ್ರ ಬೇಸ್ ಮೇಲೆ ನಾವು ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ಗಳನ್ನು ನೋಡೋಣ. ಸೊ ಬೇರೆ ಬೇರೆ ಕೇಸ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.